ರಾಜು, ಜೇಮ್ಸ್ ಬಾಂಡ್, ಗುರುನಂದನ್, ಚಿಕ್ಕಣ್ಣ, ಸಾಧು ಕೋಕಿಲ, ರವಿಶಂಕರ್, ಅಚ್ಯುತ್ ಕುಮಾರ್ ಅಂಡ್ ತಬಲಾ ನಾನಿ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸಿನಿಮಾ ಹೇಗಿದೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರಾಜುಗೆ ಬ್ಯಾಂಕ್ ಮ್ಯಾನೇಜರ್ ಆಗೋ ಕನ್ಸಿರುತ್ತೆ. ಆದ್ರೆ ಅವನ ಸಿಚುವೇಶನ್ ತುಂಬಾ ಕಷ್ಟದಲ್ಲಿರುತ್ತೆ. ಇದ್ರ ಜೊತೆಗೆ ಅವ್ರ ಅಪ್ಪನ ಕೊನೆ ಆಸೆ, ಅವರ ಮನೆ ಮೇಲಿರೋ ಸಾಲನ ತೀರಿಸಿ ಮತ್ತೆ ಆ ಮನೆನ ಸ್ವಂತ ಮಾಡ್ಕೋಬೇಕು. ಆದ್ರೆ ರಾಜು ಹತ್ರ ಕೆಲಸನೂ ಇಲ್ಲ, ದುಡ್ಡು ಇರಲ್ಲ. ಸೊ ಇವಾಗ ಅವನು ಏನ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನ ಸಿನಿಮಾ ಹೇಗಿದೆ ಅಂದ್ರೆ, ಸ್ಟಾರ್ಟಿಂಗ್ಗೆ ಬೋರ್ ಹಿಡಿಸ್ಬಿಡ್ತಾರೆ ಎಮೋಷನ್ಸ್ ಹಾಕಿ. ಈ ಎಮೋಷನ್ಸ್ ನ ಸ್ವಲ್ಪ ಕಮ್ಮಿ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ BGM ನ ಸೀರಿಯಲ್ ಅಲ್ಲಿ ಕೊಡೋ ತರ ರಿಪೀಟೆಡ್ ಆಗಿ ಕೊಡ್ತಾನೆ ಇರ್ತಾರೆ. ಸೊ ಇದರಿಂದ ಸ್ವಲ್ಪ ಇರಿಟೇಟ್ ಅನ್ಸುತ್ತೆ ಅವಾಗವಾಗ. ಸೊ ಇದರಿಂದ ಈ ಫಸ್ಟ್ ಹಾಫ್ ಬಿಲೋ ಆವರೇಜ್ ಆಗಿರುತ್ತೆ. ಕಾಮಿಡಿನೂ ಅಷ್ಟು ವರ್ಕ್ ಆಗ್ಲಿಲ್ಲ, ರಾಬರಿ ಅನ್ನೋ ಎಲಿಮೆಂಟ್ ಬರೋವರೆಗೂ. ಅದು ಬಂದಾದ್ಮೇಲೆ ಸ್ವಲ್ಪ ಕತೆ ಬೇರೆ ರೂಟೇ ತಗೊಳುತ್ತೆ. ಅಂಡ್ ಇದ್ರ ಜೊತೆಗೆ ಬರೋ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಅಷ್ಟಕ್ಕಷ್ಟೇ. ಕೋರಿಯೋಗ್ರಫಿ ಒಂದು ಚೂರು ಚೆನ್ನಾಗಿರ್ಲಿಲ್ಲ. ಇಷ್ಟು ನನಗೆ ನೆಗೆಟಿವ್ ಅನ್ಸಿದ್ದು ಈ ಸಿನಿಮಾದಲ್ಲಿ. ಇನ್ನು ಇದರಲ್ಲಿ ಪಾಸಿಟಿವ್ಸ್ ಏನಂದ್ರೆ, ಇವ್ರು ಸೆಲೆಕ್ಟ್ ಮಾಡಿರೋ ಕ್ಯಾಸ್ಟ್ ಅಂಡ್ ಕ್ರೂಸ್ ಕಾಮಿಡಿಯನ್ಸ್ ಜಾಸ್ತಿ ಇರೋದ್ರಿಂದ ಸೆಕೆಂಡ್ ಹಾಫ್ ಒಂದೊಳ್ಳೆ ಎಂಟರ್ಟೈನ್ ಮಾಡುತ್ತೆ. ಈ ಚಿಕ್ಕಣ್ಣ, ತಬಲಾ ನಾನಿ, ಸಾಧು ಕೋಕಿಲ, ಅಚ್ಯುತ್ ಕುಮಾರ್ ಅವರ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇವ್ರುಗಳೇ ಈ ಮೂವಿಗೆ ಮೇಜರ್ ಪಿಲ್ಲರ್ ಅಂದ್ರೂ ತಪ್ಪಾಗಲ್ಲ. ಇನ್ನು ಇದರಲ್ಲಿ ಒಂದು ರಾಬರಿ ಪೋರ್ಷನ್ ಇರುತ್ತೆ. ಅದು ಸ್ವಲ್ಪ ಲಾಜಿಕ್ ಲೆಸ್ ಆಗಿರುತ್ತೆ, ಬಟ್ ಎಂಟರ್ಟೈನ್ ಅಂತೂ ಮಾಡುತ್ತೆ, ನಗಿಸ್ತಾರೆ. ನೆಕ್ಸ್ಟ್ ರವಿಶಂಕರ್ ಅವರ ಪ್ರೆಸೆನ್ಸ್ ನ ಜಾಸ್ತಿ ಯೂಸ್ ಮಾಡ್ಕೊಬೋದಿತ್ತು. ಆ ಕ್ಯಾರೆಕ್ಟರ್ ನ ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂಡ್ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಮೂವಿ ಆಲ್ಮೋಸ್ಟ್ ಟಚ್ ಆಗುತ್ತೆ. ಇನ್ನು ಇದರಲ್ಲಿರೋ ಲವ್ ಸ್ಟೋರಿ ಡಿಫ್ರೆಂಟ್ ಆಗಿ ಏನೂ ಇರಲಿಲ್ಲ, ಅದೇ ಹಳೆ ಪ್ಯಾಟರ್ನ್ ಅಲ್ಲಿ ಇರುವಂತ ಲವ್ ಸ್ಟೋರಿನೇ. ಇನ್ನು ರಾಜು ಜರ್ನಿನ ಡೀಸೆಂಟ್ ಆಗಿ ಬರ್ಕೊಂಡಿದ್ರು, ಆ ಪೇನ್ ಆಡಿಯನ್ಸ್ಗೆ ಜಾಸ್ತಿನೇ ಹತ್ರ ಆಗುತ್ತೆ. ಇದರಿಂದ ರಾಜು ಕ್ಯಾರೆಕ್ಟರ್ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ಆದ್ರೆ ಈ ಕ್ಯಾರೆಕ್ಟರ್ಗೆ ಒಳ್ಳೆ ಎಲಿವೇಶನ್ಸ್ ಇಲ್ಲ, ಆಕ್ಷನ್ಸ್ ಇಲ್ಲ. ಏನೋ ಮಾಡ್ತಾನೆ ಅಂತ ಅನ್ಕೊಂತೀವಿ, ಆದ್ರೆ ಏನೂ ಮಾಡಲ್ಲ. ಸೊ ಇದರಿಂದ ಮಾಸ್ ಆಡಿಯನ್ಸ್ಗಳಿಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ. ಬಟ್ ಶಕ್ತಿನ ಜಾಸ್ತಿ ಯೂಸ್ ಮಾಡ್ದಲೆ ಯುಕ್ತಿನ ಯೂಸ್ ಮಾಡಿದ್ದು ಇಷ್ಟ ಆಯ್ತು. ನೆಕ್ಸ್ಟ್ ಕಾಮಿಡಿ ಫನ್ ಜನರೇಟ್ ಮಾಡ್ತಾರೆ. ಸಿಚುವೇಶನಲ್ ಕಾಮಿಡಿ ಕೂಡ ಇರುತ್ತೆ, ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತು. ಇನ್ನೂ ಜಾಸ್ತಿ ಇಟ್ಟಿದ್ರೆ ಇನ್ನೂ ಜಾಸ್ತಿ ಫನ್ ಆಗಿರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ರಾಜು ಕ್ಯಾರೆಕ್ಟರ್ ಮಾಡಿರೋ ಗುರುನಂದನ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಇಂಪ್ರೆಸಿವ್ ಅಂತ ಏನಿರಲಿಲ್ಲ. ಇನ್ನು ರವಿಶಂಕರ್ ಅವರ ಕ್ಯಾರೆಕ್ಟರ್ನ ತುಂಬಾ ಡೀಸೆಂಟ್ ಆಗಿ ಬರ್ಕೊಂಡಿದ್ದಾರೆ, ಆದ್ರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಕಾಮಿಡಿಯನ್ಸ್ಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಲೊಕೇಶನ್, ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಎಡಿಟಿಂಗ್ ಅಲ್ಲಿ ಇನ್ನೂ ವರ್ಕ್ ಮಾಡಬೇಕಿತ್ತು. ನೆಕ್ಸ್ಟ್ BGM ಓಕೆ. ಇನ್ನು ಸಾಂಗ್ಸ್ ಅಲ್ಲಿ ಯಾವುದೋ ಒಂದು ಇಷ್ಟ ಆಯ್ತು. ಅದನ್ನ ಬಿಟ್ರೆ ಅದರಲ್ಲಿ ಬರೋ ಲೊಕೇಶನ್ಸ್ ಬ್ಯೂಟಿಫುಲ್ ಆಗಿತ್ತು. ಸೊ ಓವರ್ ಆಲ್ ಇದೊಂದು ಟೈಮ್ ಪಾಸ್ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಒನ್ ಟೈಮ್ ವಾಚ್ ಅಷ್ಟೇ. ಇನ್ನು ಇದರಲ್ಲಿ ಅಡಲ್ಟ್ ಸೀನ್ಸ್ ಇಲ್ಲ, ಏನಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ಥಿಯೇಟರ್ನಲ್ಲೇ ನೋಡ್ಬೋದು. ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.